ಮಾವಿನ ತೋಟದಲ್ಲಿ ಮಾವು ಕದ್ದ ಕಳ್ಳರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲು. 1,00,000 ರುಗಳಷ್ಟು ಮಾವಿನ ಹಣ್ಣುಗಳು ಕಳ್ಳತನ. ಮಾವಿನ ತೋಪಿನಲ್ಲಿ ಯಾರು ಇಲ್ಲದನ್ನ ಗಮನಿಸಿದ ಕಳ್ಳರು ಸುಮಾರು 1,00,000 ರು ಬೆಲೆ ಬಾಳುವ ಮಾವಿನ ಹಣ್ಣುಗಳನ್ನು ಕದ್ದು ತಾಲೂಕಿನ ಮಾಡಿಕೆರೆ ಕ್ರಾಸ್ ಬಳಿ ಇರುವ ಮಾವಿನ ಮಂಡಿಗೆ ಹಾಕಿ ಹೋಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆ. ಬತ್ತಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕೆ. ಬತ್ತಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 25ರಲ್ಲಿನ 10 ಎಕರೆ ಮಾವಿನ ತೋಪನ್ನ ಮುರುಗಮಲ್ಲ ಗ್ರಾಮದ ವಾಸಿ ಆಜಿ ಅನ್ಸರ್ ಖಾನ್ ಅವರು ಖರೀದಿ ಮಾಡಿದ್ದು, ಹಾಲಿ ಮಾವಿನ ಫಸಲು ಬಂದಿದ್ದು ಪ್ರತಿದಿನದ ತೋಟದ ಬಳಿ ಹೋಗಿ ತೋಟವನ್ನ ನೋಡಿಕೊಂಡು ಬರುತ್ತಿದ್ರು. ಭಾನುವಾರ ಬೆಳಗಿನ ಜಾವ ತೋಟದ ಕಡೆ ಹೋದಾಗ ಕಳ್ಳರು ಮಾವಿನಕಾಯಿಗಳನ್ನ ಕಿತ್ತುಕೊಂಡು ಹೋಗಿರುವುದು ಗೊತ್ತಾಗಿದ ತಕ್ಷಣ ಅನ್ಸರ್ ಅವರು ಪತ್ತೆ ಹಚ್ಚಲು ಅಲ್ಲಿನ ಮಾಡಿಕೆರೆ ಕ್ರಾಸ್ ಬಳಿ ಇರುವ ಅಮರನಾಥ ಎಂಬುವವರ ಮಂಡಿಯಲ್ಲಿ ಕಳ್ಳತನವಾಗಿರುವ ಮಾವಿನಕಾಯಿಗಳು ಚೀಲಗಳಲ್ಲಿ ಕಂಡು ಬಂದಿವೆ. ತಕ್ಷಣ ಈ ಮಾಹಿತಿ ಪೊಲೀಸರಿಗೆ ಮುಟ್ಟಿಸಿದಾಗ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಐಮರೆಡ್ಡಿ ಹಳ್ಳಿ ಗ್ರಾಮದ ಶ್ರೀನಿವಾಸ್ ಬಿನ್ ವೆಂಕಟರಾಯಪ್ಪ, ವಿ ಶ್ರೀನಿವಾಸ್ ಬಿನ್ ಚಿಕ್ಕ ವೆಂಕಟರಾಯಪ್ಪ ಬಿನ್ ಲೇಟರ್ ನಾರ್ಯಪ್ಪ, ಕಮಲಮ್ಮ ಕೋ ಚಿಕ್ಕ ವೆಂಕಟರಾಯಪ್ಪ, ಹನುಮಕ್ಕ ಕೋ ವೆಂಕಟರಾಯಪ್ಪ, ವೆಂಕಟಲಕ್ಷ್ಮಿ ಕೋ ಶ್ರೀನಿವಾಸ್, ವಿ ನಾಗೇಶ್ ಬಿನ್ ಚಿಕ್ಕ ವೆಂಕಟರಾಯಪ್ಪ, ಡಾನ್ ನಾಗೇಶ್ ಹಾಗೂ ಕಳ್ಳತನದ ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡಿರುವ ಅಮರನಾಥ ವಿರುದ್ಧ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸರ್ಕಾರ ಮುರುಗಮಲ್ಲ ಮಾವಿನಕಾಯಿ ವ್ಯಾಪಾರದಿಂದ ಜೀವನ ಮಾಡ್ತಾ ಬಂದಿರ್ತೀನಿ. ನಮ್ಮದು ಬಾರ್ಲಹಳ್ಳಿ ಹತ್ರ ಎಬ್ರಿ ಹತ್ರ ಒಂದು ಮಾವಿನ ತೋಟ ಇರುತ್ತೆ. ಹಲವಾರು ಸಲ ಅದರಲ್ಲಿ ಸ್ವಲ್ಪ ಕಿತ್ಕೊಂಡು ಹೋಗ್ತಾಯಿದ್ರು ಮಾವಿನಕಾಯಿ. ನಿನ್ನೆ ರಾತ್ರಿ ಒಂದು 8 ಜನ ಗುಂಪು ಟೆಂಪೋಲ್ಲಿ ಬಂದು ಪೂರ್ತಿ ತೋಟ ಕಿತ್ಬಿಟ್ಟಿದ್ದಾರೆ. ಬೆಳಗ್ಗೆ ನಾನು ಹೋಗ್ತಾನೆ ಎಲ್ಲರೂ ಓಡೋದ್ರು. ಅವ್ರು ಹಿಂಬಾಲಿಸ್ಕೊಂಡು ನಾವು ಹೋಗೋವರೆಗೂ ನಮಗೆ ಮಾವಿನಕಾಯಿಗಳಿಂದ ಹೊಡಿಯೋಕ್ಕೆ ಬಂದರು. ನಾನು ಬೇರೆಯವ್ರಿಗೆ ನಮ್ಮ ಅಣ್ಣನಿಗೆ ಅವ್ರಿಗೆ ಕರ್ಕೊಂಡು ಹೋಗೋವರೆಗೂ ಮಂಡಿಯಲ್ಲಿ ಕಾಯಿ ಇಳಿಸ್ಬಿಟ್ಟು ಓಡೋಗಿದ್ದಾರೆ. ಆವಾಗ ಮಂಡಿ ಮಾಲೀಕರನ್ನ ಹೋಗಿ ನಾವು 112 ಫೋನ್ ಮಾಡಿಬಿಟ್ಟು ಬೇರೆ ಕಡೆ ಇದ್ದು ಮಂಡಿ ಮಾಲೀಕ ಬರಲಿ ಅಂತ ವೆಯ್ಟ್ ಮಾಡಿದ್ರು. ಮಂಡಿ ಮಾಲೀಕ ಬಂದ ಮೇಲೆ 112 ಅವರು ನಾವಿಬ್ಬರು ಹೋಗಿ ಅವ್ರನ್ನ ವಿಚಾರಣೆ ಮಾಡಿದ್ರು. ಈ ಮಾವಿನಕಾಯಿ ಯಾರು ತಂದಿರೋದು ಏನು ಅಂತ ಹೇಳಿದ್ರೆ, ಇಂಥವ್ರ ಮಾವಿನಕಾಯಿ ನಮ್ಮ ತಂದು ಹಾಕಿ ನಿಮ್ಮ ಮಂಡಿಯಲ್ಲಿ ಮಾವಿನಕಾಯಿ ಹಾಕಿದ್ದೀವಿ ಅಂತ ಹೇಳಿದ್ರು. ನಾನು ಅದು ನೋಡೋಕ್ಕೆ ಬಂದಿದ್ದೀನಿ, ಅದು ಚೀಲಗಳನ್ನ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸರಿ, ಇವ್ರು ಎಷ್ಟು ದಿವಸದಿಂದ ನಿಮ್ಗೆ ತಂದು ಹಾಕ್ತಾಯಿದ್ದಾರೆ ಅಂದರೆ 1 ತಿಂಗಳಿಂದ ತಂದು ಹಾಕ್ತಾಯಿದ್ದಾರೆ, ಎಲ್ಲ ನಾನು ಮಾರ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಅವರು. ಈ ನಮ್ಮ ತೋಟ ಸುಮಾರು ನಮಗೆ ಒಂದು 10 ಲಕ್ಷವರೆಗೂ ನಷ್ಟ ಆಗಿದೆ. 12 ಎಕರೆ ತೋಟ ಅದು. ಈವರೆಗೂ ಕಿತ್ಕೊಂಡೋಗಿ ಸುಮಾರು 10 ಲಕ್ಷ ನಮ್ಗೆ ನಷ್ಟ ಆಗಿದೆ. ಮತ್ತು ಈ ಮಂಡಿ ಮಾಲೀಕರಿಗೆ ವಿಚಾರಿಸಿದಾಗ ಇಲ್ಲಪ್ಪ ಅವ್ರು 1 ತಿಂಗಳಿಂದ ನಮ್ಗೆ ತಂದು ಹಾಕ್ತಾಯಿದ್ದಾರೆ ಮಾವಿನಕಾಯಿಗಳು ಅಂತ ಹೇಳಿದಾಗ ಅವ್ರ ಫೋನ್ ನಂಬರು, ಅವ್ರ ಅಡ್ರೆಸ್ ಎಲ್ಲನೂ ಕೊಟ್ಟಿದ್ದಾರೆ. ಅದನ್ನು ಇದು ಮಾಡಿಬಿಟ್ಟು ನಾವು ಗ್ರಾಮಾಂತರ ಠಾಣೆಗೆ ಬಂದು ಅವ್ರ ಮೇಲೆ FIR ಮೊಕದ್ದಮೆ ಮಾಡ್ತಾಯಿದ್ದೀವಿ. ಯಾಕಂದರೆ ನಾವು ಕೂಲಿಯವ್ರಿಗೆ ಕಾವಲಿ ಇಕ್ಕಕ್ಕೆ ಹೋದರೆ ಇವರು 10 ಜನ 15 ಜನ ಬರ್ತಾರೆ, ನಮಗೆ ಸಾಯಿಸೋಕ್ಕೆ ಹಿಂದಕ್ಕೆ ಹೋಗಲ್ಲ ಅಂತ ಯಾಕೆ ಕೂಲಿಯವರು ಅಲ್ಲಿ ಕಾವಲಿ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಇವ್ರ ಮೇಲೆ ಕ್ರಮ ಜರುಗಿಸ್ಬೇಕಂತ, ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ಬೇಕಂತ ಈ ಸಂದರ್ಭದಲ್ಲಿ ಗ್ರಾಮಾಂತರ ಠಾಣೆಗೆ ಬಂದು ದೂರು ನೀಡಿರ್ತೀವಿ. ಮಾವಿನ ಎಲ್ಲಿ ಎಷ್ಟು ಇತ್ತು? ಮಾವಿನ ಎಷ್ಟು ಈಗ ಸುಮಾರು ಇವತ್ತು ಕಿತ್ತಿರೋದು 1 ಟನ್ ಮೇಲೆವರೆಗಿದೆ. ಮಂಡಿಯಲ್ಲೇ ಇದೆ, ಮೂಟೆಯಲ್ಲಿ ಕಿತ್ಕೊಂಡು ಬಂದಿರ್ತಾರೆ. ಇದಕ್ಕೆ ಮೇನ್ ಶಾಮಿಲ್ ಮಂಡಿಯವರು ಇರ್ತಾರೆ. ಯಾಕಂದರೆ ನಾನು ಒಂದು ವ್ಯಾಪಾರ, ಯಾವ ಮಂಡಿ? ಅಮರನಾಥ್ ಮಂಡಿ ಮಾಡಿಕೆರೆ ಕ್ರಾಸಲ್ಲಿ ಅಮರನಾಥನವರು ಮಾಡಿಕೆರೆ ಕ್ರಾಸಲ್ಲಿ ಇದೆ ಮಂಡಿ. ಆ ಮಂಡಿಯಲ್ಲಿ ಹಾಕಿರ್ತಾರೆ. ಯಾಕಂದರೆ ಮಂಡಿಯವರು ವಿಚಾರಿಸ್ತಾರೆ ಆ ಕಾಯಿ ಹೆಂಗೆ ಬಂದಿರುತ್ತೆ ಏನು ಅಂತ ಹೇಳಿಬಿಟ್ಟು. ಆ ಕಾಯಿ ಬಂದಿರೋದು ನೋಡಿ ಅವರು ಗಮನಿಸ್ಬೇಕು. ಯಾರು ಮೂಟೆಗಳು ತಂದರೆ ಇದನ್ನು ತಗೊಳ್ಳೋದಿಲ್ಲ. ಎಷ್ಟು ಜನ ಇದ್ದಾರೆ ಅವರು ಒಂದು 8 ಜನ ಮೇಲೆ ಇದ್ದಾರೆ. ಹೆಂಗಸರು ಇದ್ದರು ಇದರಲ್ಲಿ. ನಾವು ಇದು ಮಾಡೋಕ್ಕೆ ಹೋದಾಗ ಮಾವಿನಕಾಯಿಗಳು ತಗೊಂಡು ಹೊಡೆದು ನಾನು ಒಬ್ಬನೇ ಹೋಗಿದ್ದು. ಅದಕ್ಕೋಸ್ಕರ ನಾನು ನಮ್ಮ ಅಣ್ಣ ಅವರಿಗೆಲ್ಲ ಫೋನ್ ಮಾಡಿ ಕಟ್ಕೊಂಡು ಹೋಗೋವರೆಗೂ ಕಾಯಿ ಇಳಿಸ್ಬಿಟ್ಟು ಹೊರಟೋಗಿದ್ದೆ.